ಹಿಂದೂ ಹುಲಿ ಇಲ್ಲದೆ ಡಲ್ ಹೊಡೆತ ಕೇಸರಿ ಪಡೆ ಪಕ್ಷದಿಂದ ಗೇಟ್ ಪಾಸ್ ಆದ್ರೂ ಯತ್ನಾಳ್ಗೆ ಡಿಮ್ಯಾಂಡ್ ಹೆಚ್ಚಾಗಿದೆಯಾ? ಹಿಂದೂ ಹುಲಿ ಇಲ್ಲದೆ ಡಲ್ ಹೊಡೆದ ಕೇಸರಿ ಪಡೆ ಪಕ್ಷದಿಂದ ಗೇಟ್ ಪಾಸ್ ಆದ್ರೂ ಯತ್ನಾಳ್ಗೆ ಡಿಮ್ಯಾಂಡ್ ಹೆಚ್ಚು. ಬೈ ಎಲೆಕ್ಷನ್ ಕ್ಯಾಂಪೇನ್ ಬಿಜೆಪಿಗೆ ಯತ್ನಾಳ್ ಅಗತ್ಯ. ಯುವ ಸಮೂಹ ಸೆಳೆಯುವುದಕ್ಕೆ ಯತ್ನಾಳ್ ಬೇಕು. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿವೈವಿ ಯಾರಿಗೆ ಕರೆಯಬೇಕು ಯಾರಿಗೆ ಬೇಡ ಅಂತ ಹೇಳಿಲ್ಲ. ಬಿಜೆಪಿ ಪಕ್ಷದ ಧ್ವಜ ಹಾರಿಸಬೇಕಾದ್ರೆ ಯತ್ನಾಳ್ ಅಗತ್ಯ. ಎಲ್ಲಾ ಮುಖಂಡರಿಗೆ ಶಾಸಕ ಯತ್ನಾಳ್ ಬೇಕಾಗಿದ್ದಾರೆ. ಯತ್ನಾಳ್ ಪಕ್ಷ ಸೇರ್ಪಡೆ ಬಗ್ಗೆಯೂ ರಾಮುಲು ಸುಳಿವನ್ನ ಕೊಟ್ರ. ಹಾಗಾದ್ರೆ ಪಕ್ಷ ಸೇರ್ಪಡೆಗೆ ತಾಂತ್ರಿಕವಾಗಿ ತೊಂದರೆ ಇದ್ದ ಕಾರಣ ಪಕ್ಷಕ್ಕೆ ಬರುವ ಬಗ್ಗೆ ರಾಷ್ಟ್ರೀಯ ನಾಯಕರು ಮಾತನಾಡ್ತಾರೆ. ಯತ್ನಾಳ್ ಬಿಜೆಪಿ ಸೇರ್ಪಡೆಯ ಸುಳಿವು ಕೊಟ್ಟ ರಾಮುಲು. ಹಿಂದೂ ಹುಲಿ ಇಲ್ಲದೆ ಡಲ್ ಹೊಡಿತ ಕೇಸರಿ ಪಡೆ. ನೋಡಿ, ಬಾಗಲಕೋಟೆ, ಬಿಜಾಪುರ, ಉತ್ತರ ಕರ್ನಾಟಕ ಭಾಗದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇರುವಂತಹ ಬೆಂಬಲ, ಫ್ಯಾನ್ಸ್ ಫಾಲೋಯಿಂಗ್ ಅನ್ನ ನಾವು ನೋಡಿದ್ರೆ ನಿಜಕ್ಕೂ ಸಹಿತ ಒಂದು ಗಮನಿಸಬೇಕು ನಾವು. ಯತ್ನಾಳ್ಗೆ ಎಷ್ಟು ಮಟ್ಟಿಗೆ ಫ್ಯಾನ್ಸ್ ಫಾಲೋಯಿಂಗ್ ಇದೆ ಅಂತ ಅಂದ್ರೆ ಈ ಊರಲ್ಲಿ ಹೋಗಿ ನಿಂತಾಗ್ಲೂ ಸಹಿತ ಅದೇ ರೀತಿಯಾಗಿ ಸಿಳೆಗಳು, ಚಪ್ಪಾಳೆಗಳು ಯತ್ನಾಳ್ಗೆ ಬಂದಿತ್ತು. ಆ ಒಂದು ನಿಟ್ಟಿನಲ್ಲಿ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಯಾವುದೇ ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ಅವತ್ತು ನಮ್ಮ ನಾಯಕರು ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಒಪ್ಕೊಂಡಿದ್ವಿ. ಇವತ್ತು ಕೂಡ ನಾವು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನಮ್ಮ ನಾಯಕರಂತ ಇದೀವಿ. ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಪ್ರಚಾರಕ್ಕೆ ಹೋಗ್ಬೇಕಾ ಬೇಡ ಅನ್ನಂತ ಟೈಮಲ್ಲಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ, ಹಿಂದೂ ಪರ ಕಾರ್ಯಕರ್ತರೆಲ್ಲರೂ ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರು ಬರ್ರಿ ಅನ್ನಂತ ಒತ್ತಾಯವನ್ನು ಕೂಡ ಮಾಡ್ತಿರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ಬಂದ್ರೆ ನಮ್ಗೆ ದೊಡ್ಡ ಶಕ್ತಿನೇ. ನಮ್ಮ ರಾಜ್ಯಾಧ್ಯಕ್ಷರು ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಇವ್ರು ಬರಬಾರ್ದು ಅವ್ರು ಬರಬಾರ್ದು ಏನಿಲ್ಲ. ಇಲ್ಲಿ ಸಂಗಮ ಸೇರಿದೆ. ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಜಿಲ್ಲೆಗಳಲ್ಲಿದ್ದಂತ ಎಲ್ಲಾ ನಾಯಕರು, ಶಾಸಕರೆಲ್ಲರೂ ಕೂಡ ಸಂಗಮ ಆಗಿ ಇವತ್ತು ಚುನಾವಣೆ ಮಾಡ್ತಾ ಇದೀವಿ. ಇವತ್ತು ಕೂಡಲ ಸಂಗಮದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಾಯಕರೆಲ್ಲರೂ ಕೂಡ ಸಂಗಮ ಆಗಿ ಚುನಾವಣೆ ಮಾಡ್ತಾ ಇದ್ವು. ಅವ್ರಿಗೆ ಬೇರೆ ಬೇರೆ ಕಾರಣಗಳಿಂದ ಟೆಕ್ನಿಕಲಿ ಪ್ರಾಬ್ಲಮ್ ಇರೋ ಕಾರಣ ಎಂತ ಪರಿಸ್ಥಿತಿಯಲ್ಲಿ ಬರಬೇಕಾ ಬರಬಾರ್ದನ್ನಂತ ಯೋಚನೆ ಇದೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಧ್ಯಕ್ಷರ ಮನಸ್ಸಿನಲ್ಲಿ, ನಮ್ಮೆಲ್ಲ ಇಲ್ಲಿ ಕುಂತಂತ ಎಲ್ಲ ನಾಯಕರ ಮಧ್ಯದಲ್ಲಿ ಕೂಡ ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತನ್ನಂತ ವಿಶ್ವಾಸ ನಮ್ಮೆಲ್ಲರದು ಕೂಡ ಇದೆ, ನಮ್ದು ಕೂಡ ಇದೆ. ನೋಡಿ, ಬಿಜೆಪಿ ಪಕ್ಷ ಗೆಲುವಿಗೆ ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅಗತ್ಯವಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಂದ್ ಕಡೆ ನೋಡಿ, ಪ್ರಚಾರಕ್ಕಾಗಿ ಆದ್ರೆ ಯತ್ನಾಳ್ ಅವ್ರು ಬೇಕು, ಅಧಿಕಾರಕ್ಕಾದ್ರೆ ಬೇಡವಾ ಅನ್ನುವಂತಹ ಪ್ರಶ್ನೆ ಮತ್ತೊಂದ್ ಕಡೆ ಇಲ್ಲಿ ಕಾಣಿಸುತ್ತೆ. ಬಟ್ ಶ್ರೀರಾಮುಲು ಹೇಳ್ತಾರೆ, ವಿಜೇಂದ್ರ ಯಾರಿಗೆ ಕರಿಬೇಕು ಯಾರಿಗೆ ಕರಿಬಾರ್ದು ಅಂತ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಏನು ಮಾತನಾಡಿಲ್ಲ. ಆದ್ರೆ ಪಕ್ಷವನ್ನ ಗೆಲ್ಲಿಸಬೇಕು ಅಂತ ಅಂದ್ರೆ ಎಲ್ಲರ ಒಂದು ಸಹಕಾರ ಬೇಕಾಗುತ್ತೆ. ಗೆಲುವಿನ ತಂತ್ರಗಾರಿಕೆ ಇನ್ನೆಲ್ಲ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೊಂಡ್ರು, ಪ್ರಚಾರಕ್ಕೆ ಮುಖಂಡರು ಒಲವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರು ಯಾರಿಗೆ ಕರಿಬೇಕು ಯಾರಿಗೆ ಬೇಡ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಯತ್ನಾಳ್ ಅವರ ಪ್ರಚಾರಕ್ಕೆ ಅಗತ್ಯ ಅನ್ನುವಂತ ಮಾತುಗಳು ಒಂದ್ ಕಡೆ ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ. ಹಾಗಾದ್ರೆ ಇಲ್ಲಿ ಅಧಿಕಾರಕ್ಕೆ ಬೇಡ ಪ್ರಚಾರಕ್ಕೆ ಬೇಕು ಅನ್ನುವಂತ ನಿಲುವ ಹೇಗೆ ಅಂತ? ಆದ್ರೆ ಈಗಾಗಲೇ ಏನು ಬಾಗಲಕೋಟೆ ಉಪಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಒಂದು ಗೆಲ್ಲುವ ತಂತ್ರಗಾರಿಕೆ ಜೊತೆಗೆ ಹೇಗಾದ್ರೂ ಮಾಡಿ ಈ ಕ್ಷೇತ್ರವನ್ನು ಏನು ಗೆಲ್ಲಲೇಬೇಕೆಂಬುದಂತೆ ಒಂದು ಹಠ ಮಾಡುತ್ತಿದ್ದಾರೆ ಅಂತ ಹೇಳ್ಬಹುದು. ಯಾಕಂದ್ರೆ ಬಿಜೆಪಿ ಪಕ್ಷದಿಂದ ಏನು ಉಚ್ಚಾಟನೆಗೊಂಡಿರುವಂತಹ ಯತ್ನಾಳ್ ಅವರು ಏನು ಅವರನ್ನು ಈ ಬಾಗಲಕೋಟೆಯ ಉಪಚುನಾವಣೆ ಸಮಯದಲ್ಲಿ ಕರೆಸಿ ಅವರಿಂದ ಪ್ರಚಾರ ಮಾಡಿಸುವ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಯಾಕೆಂದ್ರೆ ಅವ್ರು ಬಂದ್ರಂದ್ರೆ ಈಗಿನ ಯುವಕರೆಲ್ಲ ಹಿಂದೂ ಸಂಘಟಕರು, ಯುವಕರು ಮತ್ತು ಹಿಂದೂ ಬಗ್ಗೆ ಹೆಚ್ಚು ಅಭಿಮಾನ ಹೊಂದಿರುವಂತಹ ಯುವಕರು ಸಾಕಷ್ಟು ಜನ ಇದ್ದಾರೆ. ಅದಲ್ಲದೆ ಮತದಾರರಲ್ಲಿ ಯುವಕರು ಹೆಚ್ಚಾಗಿರುವುದರಿಂದ ಅವರ ಮತಗಳನ್ನು ಸೆಳೆಯುವ ಯತ್ನ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಯತ್ನಾಳ್ ಬಂದ್ರೆ ನಮಗೆ ಸಾಕಷ್ಟು ಲಾಭ ಆಗಲಿದೆ, ಈ ದೃಷ್ಟಿಯಿಂದ ಅವರನ್ನು ಕರೆಯಿಸಿ ಪ್ರಚಾರ ಮಾಡೋದಕ್ಕೆಂದು ಕೆಲ ಮುಖಂಡರ ಒಂದು ವಾದ ಇದೆ. ಆದ್ರೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ಈಗಾಗಲೇ ಇನ್ನೂ ಕೆಲವು ಮುಖಂಡರು ಇವರನ್ನು ವಿರೋಧ ಮಾಡಿದ್ರು ಸಹ, ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಸಹ, ಇಲ್ಲಿನ ಮುಖಂಡರು ಏನಾಗಿದೆ, ಯತ್ನಾಳ್ ಅವರ ಅಗತ್ಯ ಇದೆ, ಅವ್ರು ಬರಲೇಬೇಕು, ಬಂದ್ರೆ ಮಾತ್ರ ನಮ್ಮ ಚುನಾವಣೆಗೆ ಪ್ಲಸ್ ಆಗಲಿದೆ ಎಂಬುದು ಮಾಹಿತಿ ಇದೆ. ಈ ಮಧ್ಯೆ ಏನು ಇಂದು ಶ್ರೀರಾಮುಲು ಸಹ ತಮ್ಮದೇ ಆದಂತಹ ಒಂದು ವಿಚಾರ ಹೇಳಿಕೆ ನೀಡಿದ್ರು. ಅಂದ್ರೆ ಯತ್ನಾಳ್ ಅವರು ಬರ್ತಾರೆ, ನಮ್ಮ ಪರವಾಗಿ ಚುನಾವಣೆ ಮಾಡ್ತಾರೆ, ಈ ಬಗ್ಗೆ ಏನು ರಾಷ್ಟ್ರ ಮುಖಂಡರು ಮಾತ್ರ ಉಚ್ಚಾಟನೆ ಬಗ್ಗೆ ಅವರು ಚರ್ಚೆ ಮಾಡುತ್ತಾರೆ, ಮುಂದಿನ ದಿನದಲ್ಲಿ ಅವರು ನಮ್ಮ ಪಕ್ಷದಲ್ಲೇ ಇರ್ತಾರೆ, ಮುಂದೆ ಇದು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಬಂದ ನಂತರ ಅವ್ರು ಯಾವ ರೀತಿ ಪ್ಲಸ್ ಆಗುತ್ತೆ ಏನು, ಮತ್ತು ಯತ್ನಾಳ್ ಏನು ಪ್ರಚಾರಕ್ಕೆ ಮಾತ್ರ ಬೇಕೋ ಏನು, ಆಮೇಲೆ ಪಕ್ಷಕ್ಕೆ ಬೇಕೋ ಬೇಡ ಎಂಬುದಾಗಿ ನಂತರ ಚರ್ಚೆ ಆಗುತ್ತದೆ. ಮೊದಲು ಚುನಾವಣೆಗೆ ಗಳಿಸುವ ತಂತ್ರಗಾರಿಕೆ ಮಾತ್ರ ಮಾಡುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿದೆ ಅಂತ ಹೇಳ್ಬಹುದು.